ಯೂಟ್ಯೂಬ್ ಚಾನೆಲ್. ಈಗ ಫಂಕ್ಷನ್ಗೆ ಹೋಗ್ತಾ ಇದೀವಿ. ಏನ್ ಫಂಕ್ಷನ್ಗೆ? ಸೊ ಫಂಕ್ಷನ್ಗೆ ಹೋಗ್ತಾ ಇದೀವಿ, ಒಂದು ನಾರ್ಮಲ್ ಫಂಕ್ಷನ್. ಸೊ ನಾವಿವತ್ತು ಒಂದು ಫಂಕ್ಷನ್ ಮುಗಿಸ್ಕೊಂಡು ಒನ್ ಡೇ ಹೇಗಿತ್ತು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಡೈಲಿ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ರೀ. ಏನು ಮಾಡೋಣ, ನಾನು ಕನ್ಫ್ಯೂಷನಲ್ಲಿದ್ದೀನಿ. ಸೊ ಯಾವ ರೀತಿ ಈ ರೀತಿ ಹೊಸ ರೀತಿನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಹೇಳ್ತೀನಿ ನಿಮಗೆ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ನಾವು ಫಂಕ್ಷನ್ಸ್ಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ನಾನು ಹೊರಟಿದ್ದು. ನಾವು ಇವಾಗ ಎಲ್ಲ ಹೋಗ್ತಾ ಇದ್ದೀವಿ? ಶಾಪಿಂಗ್ ಹೋಗ್ತಾ ಇದೀವಿ. ಏನ್ ಶಾಪಿಂಗ್ ಹೋಗ್ತಾ ಇದೀವಿ ಅಂತ ಅಂದ್ರೆ ಸಲೂನ್ಗೆ ಸ್ವಲ್ಪ ಪ್ರಾಡಕ್ಟ್ಸ್ ನ ತರಬೇಕಾಗಿತ್ತು, ಅದಕ್ಕೋಸ್ಕರ ಅದಕ್ಕೆ ಅಂಗಡಿ ಹೋಗ್ತಾ ಇದೀವಿ. ವೈಭವ್ ಹೋಗ್ತಾ ಇದೀವಿ. ವೈಭವ್ ಹೋಗ್ತಾ ಇದೀವಿ. ಸೊ ಶಾಪಿಂಗು, ಸಲೂನ್ ಶಾಪಿಂಗು ನಾನು ಎಲ್ಲವನ್ನು ಚೂಸ್ ಮಾಡಿ ತೊಗೊಳ್ಬೇಕಾಗಿರೋದ್ರಿಂದ ಇವರಿಬ್ಬರನ್ನ ಕಾರ್ ಪಾರ್ಕಿಂಗಲ್ಲೇ ಬಿಟ್ಬಿಟ್ಟು ನಾನು ಹೊರಟಿದ್ದು ಶಾಪಿಂಗ್ ಕಡೆಗೆ. ಶಾಪಿಂಗ್ ಎಲ್ಲ ಮುಗಿಸಿ ಎಲ್ಲ ಮಾಡಿ ತಗೊಂಡು ನಾನು ಸಲೂನ್ಗೆ ಮತ್ತೆ ರೀಚ್ ಆಗಿ ಕುತ್ಕೊಂಡು ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟು ಅಪ್ಕಮಿಂಗ್ ಒಂದು 30 ಡೇಸ್ವರೆಗೂ ಬ್ಯೂಟಿ ಟಿಪ್ಸ್ನ ಏನಾದರೂ ಕೊಟ್ಟರೆ ಹೇಗಿರುತ್ತೆ, ಯೂಟ್ಯೂಬಲ್ಲಿ ವ್ಲಾಗ್ನ ಅಂದರೆ ಬ್ಯೂಟಿ ಟಿಪ್ಸ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ರೆ ಹೇಗಿರುತ್ತೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇದ್ದೆ. ನಿಮಗೆಲ್ಲ ಏನಂತ ಅನಿಸುತ್ತೆ? ನಿಮಗೂ ಬ್ಯೂಟಿ ಟಿಪ್ ಬೇಕಾ? ನನಗೆ ಮೆಸೇಜ್ ಮುಖಾಂತರ, ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ನೆಕ್ಸ್ಟು ಒಂದು 30 ಡೇಸ್ ನಾನು ಪ್ರತಿದಿನವೂ ಹೊಸ ಹೊಸ ಬ್ಯೂಟಿ ಟಿಪ್ಸ್ನ ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಾನು ಸಲೂನ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ ಅಂತಲೇ ಹೇಳ್ಬೋದು. ಮನೆಗೆ ಹೋಗಿ ಮತ್ತೆ ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆನೂ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೇಸ್ ಮಸಾಜ್ ಮಾಡಿದೆ ಅಂತಲೇ ಹೇಳ್ಬೋದು. ನಿಮ್ಮ ರಿಂಗ್ ಫಿಂಗರಲ್ಲಿ ನಿಮ್ಮ ಕಣ್ಣುಗಳ ಸುತ್ತ ಮಸಾಜ್ ಮಾಡೋದ್ರಿಂದ, ಸರ್ಕ್ಯುಲರ್ ಮೋಷನಲ್ಲಿ ಮಾಡೋದ್ರಿಂದ ನಿಮ್ಮ ಕಣ್ಣಿನ ದೃಷ್ಟಿನೂ ಸಹ ಚೆನ್ನಾಗಿ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ಬೇಗ ಗ್ಲಾಸ್ ಹಾಕೋದು ತಪ್ಪುತ್ತೆ ರೀ. ಜೊತೆಗೆ ಕಣ್ಣು ಸುತ್ತ ಇರುವಂತಹ ನರ್ವ್ಸ್ ಆಕ್ಟಿವೇಟ್ ಮಾಡೋದ್ರಿಂದ ನಿಮಗೆ ಡಾರ್ಕ್ ಸರ್ಕಲ್ ಸಹ ಕಡಿಮೆ ಆಗುತ್ತೆ. ನಿಮಗೆ ರೂಢಿ ಇದೆ ಹರಳೆಣ್ಣೆ ಈ ಥರ ಏನಾದ್ರು ಆಯಿಲಲ್ಲಿ ಸಹ ನೀವು ಕಣ್ಸುತ್ತಾ ಮಸಾಜ್ ಮಾಡ್ಕೊಳ್ಬೋದು. ಹಾಗೆ ಫೇಸ್ ಲಿಫ್ಟಿಂಗ್ ಅವಾಗವಾಗ ಮಾಡ್ತಿರೋದ್ರಿಂದ ಸ್ವಲ್ಪ ಹೆಂಗ ಕಾಣಿಸ್ತೀರಾ ಅಂತಲೇ ಹೇಳ್ಬೋದು. ನಿಮ್ಮ ಜಾಲೆನ್ ತುಂಬ ಚೆನ್ನಾಗಿ ಕಾಣಿಸೋದ್ರಿಂದ ನೀವು ತುಂಬ ಹೆಂಗ ಕಾಣಿಸ್ತೀರಾ ಅಂತಲೇ ಹೇಳ್ಬಹುದು. ಸೊ ನೆಕ್ಸ್ಟ್ ಬ್ಯೂಟಿ ಟಿಪ್ಸ್ ಹೇಳ್ಕೊಂಡು ಬರ್ತೀನಿ ರೀ. ನೋಡೋಣ ನೀವು ಹೆಂಗೆ ನನಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ರೀ. ಲವ್ ಯು ಆಲ್. ಬಾಯ್.